ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಸಿಂಗಲ್ ಓನರ್ ಗಾಡಿ, ತುಂಬ ಕಂಡೀಷನ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ, ವಿತ್ ಫ್ರೆಶ್ ಡಾಕ್ಯುಮೆಂಟ್ಸು. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಡೈರೆಕ್ಟ್ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದೇ ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಆಗಿರಲಿ ವೀಕ್ಷಕರೇ, ಆ ಗಾಡಿದು ಫೋಟೋಸು ಡೀಟೇಲ್ಸು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ತುಂಬ ಜನ ಈಗ ನಂಬರ್ ಕಾಣಿಸಿದ ತಕ್ಷಣ ಇದೇ ಗಾಡಿ ಓನರ್ ನಂಬರ್ ಅಂದ್ಕೊಂಡು ಕಾಲ್ ಮಾಡ್ತಿದ್ರೆ, ಹಾಗಾಗಿ ಇದು ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಓಕೆನಾ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನೀವೇನು ಗಾಡಿ ಬಗ್ಗೆ ಮಾಹಿತಿ ಕೊಡ್ತಿರೋ, ಆಮೇಲೆ ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಿರೋ, ಡೈರೆಕ್ಟಾಗಿ ಯೂಟ್ಯೂಬ್ ವೀಡಿಯೋದಲ್ಲಿ ಅದೇ ಮಾಹಿತಿ ಮತ್ತು ನಂಬರು ನಾವು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತಾರೋ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿಗಳ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನೊಂದು ಸಲ ಹೇಳ್ತಿದ್ದೀನಿ ನೋಡಿ ವೀಕ್ಷಕರೇ, ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ, ಓಕೆನಾ. ನಿಮಗೆ ಗಾಡಿ ಓನರ್ ನಂಬರ್ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ಗಾಡಿ ಓನರ್ ನಂಬರ್ ಆಗಿರುತ್ತೆ. ಈ ಗಾಡಿ ಡೀಟೇಲ್ಸ್ ಎಲ್ಲ ಈ ಗಾಡಿ ಓನರ್ ಹೇಳಿದ್ದಾರೆ, ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಹ ಸಿಗುತ್ತೆ. ಈಗ ಸ್ಕ್ರೀನ್ ಮೇಲೆ ನಂಬರ್ ಸಹ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಗಾಡಿ ಕೊಡ್ತಾ ಇರೋದು ತುಂಬ ಚೆನ್ನಾಗಿಟ್ಟಿದ್ದೀನಿ ನಾನು ಗಾಡಿನ. ಓಕೆ ಸರ್, ಇದು ಮಾಡಲ್ ಎಷ್ಟು ಸರ್ ಅದು ಗಾಡಿದು? ಅದು 2012 11ನೇ ತಿಂಗಳಲ್ಲಿ ತಗೊಂಡಿದ್ದು, 13ಕ್ಕೆ ಸೇರುತ್ತೆ ಅದು. ಒಟ್ಟು ಎಂಡಲ್ಲಿ ತಗೊಂಡ್ರು ಅದು? ಎಂಡಲ್ಲಿ 11ನೇ ತಿಂಗಳಲ್ಲಿ. ಬಟ್ ನಾವು 1 ತಿಂಗಳು ಗಾಡಿ ಓಡಿಸಿಲ್ಲ ಹೊಸದಾಗಿ ತಂದಾಗ. ಅದು 13ಕ್ಕೆ ಬಿತ್ತು ಸರ್ ಅದು. ಹಾಂ ಹಾಂ, ರಿಜಿಸ್ಟ್ರೇಷನ್ 13ಕ್ಕೆ ಬಿದ್ದಿದೆ? 13ಕ್ಕೆ. ಓಕೆ, ಈಗ ಸಿಂಗಲ್ ಓನರ್ ಇದೆಯಾ ಹೆಂಗದು ಸರ್ ಅದು? ಸಿಂಗಲ್ ಓನರ್ ಇದೆ. ಎಷ್ಟು ಹೊಡಿದೆ ಗಾಡಿ? ಗಾಡಿ ಓಡಿದೆ ಸರ್, ನಾವು ಒಂದು 70-80 ಸಾವಿರ ಓಡಿದೆ. 70,000-80,000 ಓಡಿದೆಯಾ? ಓಡಿದೆ. ಓಕೆ, ಟೈರ್ ಎಲ್ಲ ಕಂಡೀಷನ್ ಹೆಂಗಿದೆ ಸರ್ ಈಗ? ಎಲ್ಲ ಸಖತ್ತಾಗಿದೆ ಸರ್ ಟೈರ್ ಎಲ್ಲ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ, ಜಾಕು, ಲಿವರು, ಬ್ಯಾಟ್ರಿ ಹೊಸದು. ಹಾಂ ಹಾಂ ಹಾಂ, ಆಯ್ತಾ. ಮತ್ತೆ ಟೈರ್ ಎಲ್ಲ ಫ್ರೆಶು. ಹ್ಞೂ. ಆಮೇಲೆ ಇಂಜಿನ್ ಕೆಲಸ ಆಗಿದೆ, ಬೋರು, ಇಂಜಿನ್ ಎಲ್ಲ ಕೆಲಸ ಎಲ್ಲ ಆಗಿದೆ. ಸುಮಾರು 25,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಟಾಪು, ಕುಷನ್ನು, ಸೀಟ್ ಕವರು ಎಲ್ಲ ರೀಸೆಂಟಾಗಿ ಮಾಡಿಸಿರೋದಾ ಅಥವಾ ಏನಾದರೂ ಹಳೇದಿದೆಯಾ? ಇಲ್ಲ, ನಾವೇ ಎಲ್ಲ ಫುಲ್ ಕ್ಲೀನಾಗೆ ಇಟ್ಕೊಂತಿದ್ವಿ ಗಾಡಿನ. ಹಾಗಾಗಿ ನಮಗೆ ಇದೇ ಥರನೇ ಇರಬೇಕು ಅಂತೇಳಿ ನಾವೇ ಸ್ವಂತ ಬಂಡವಾಳ ಹಾಕಿ ಮಾಡೋದು. ಹಂಗಾಗಿ ಯಾಕಂದ್ರೆ ತೀರಾ ನಾವು ಅದಕ್ಕೆ ಫುಲ್ ಇದೇನು ಮಾಡೋದು ಬೇಡ, ನಮ್ಗೆ ಹೆಂಗೆ ಪ್ರೈಸ್ ಆಗುತ್ತೆ ಆ ಥರ ನಾವು ನೀಟಾಗಿ ಇಟ್ಕೊಂಡ್ವಿ. ಒಟ್ಟು ಈಗ ಹಳೆ ಗಾಡಿ ಅಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಬಂದಿರೋದು ಆ ಥರ ಏನಿಲ್ಲಲ್ಲ? ಏನಿಲ್ಲ, ನಾವು ರೆಸ್ಟ್ ಬರ್ಸೊಳಗೆ ಪೇಂಟ್ ಮಾಡ್ತಿದ್ವಿ, ಆ ಥರ ನಮ್ದು. ಓಕೆ, ಒಟ್ಟು ಕಂಡೀಷನ್ ಚೆನ್ನಾಗಿದೆ? ಸೂಪರ್ ಆಗಿದೆ. ಯಾರೇ ಕಸ್ಟಮರ್ ಬಂದ್ರು ನಮ್ಗೆ ಅಮೌಂಟ್ ಕೊಡೋಕ್ಕಿಂತ ಮುಂಚೆ ಗಾಡಿ ನೋಡ್ಲಿ, ಅವ್ರು ಖುಷಿ ಆದ್ರೆ ಗಾಡಿ ತಗೊಂಡೋಗ್ಲಿ. ಅದೇ ಸರ್. ಬಟ್ ಆ ಥರ ನಾವು ಮಾಡಿದೀವಿ. ಅಲ್ಲ, ಬೇರೆ ಗಾಡಿನೂ ಇದೆ, ಆದ್ರೆ ನಮ್ ತರ ನೀಟಾಗಿ ಇಟ್ಟಿರೋರು ಇದಾರೆ, ಇಲ್ಲ ಅಂತ ನಾನು ಹೇಳಕ್ಲ. ಎಲ್ಲೋ 100ರಲ್ಲಿ 10% ಇರ್ತಾರೆ. ಹೌದಾ? ಆ ತರ. ಓಕೆ ಸರ್, ಇದು FC ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಫ್ರೆಶ್, ಮೊನ್ನೆ ತಾನೇ FC ಇನ್ಸೂರೆನ್ಸ್ ಮಾಡಿದ, 5 ದಿನ ಆಗಿದೆ. ಎರಡೂನಾ? ಹಾ, FC ಮಾಡಿಸಿದೀನಿ, ಇನ್ಸೂರೆನ್ಸ್ ಮಾಡಿಸಿದೀನಿ. ಫ್ರೆಶ್ 5 ದಿನ ಆಗಿದೆ. ಇನ್ನು 1 ವರ್ಷ ಅವ್ರು ಏನು ಮಾಡಟ್ಟೇ ಇಲ್ಲ ಕೆಲ್ಸನ. ಈಗ ತಗೊಂಡವ್ರಿಗೆ ಏನು 1 ರೂಪಾಯಿ ಕೆಲ್ಸ ಇಲ್ಲ. FC ಇನ್ಸೂರೆನ್ಸ್ ರನ್ನಿಂಗು, ಟೈರ್ ಫ್ರೆಶ್, ಗೇರ್ ಬಾಕ್ಸ್ ಇಂಜಿನ್ ಕೆಲಸ ಆಗಿದೆ, ಟಾಪ್ ಕುಷನ್ ಕೆಲಸ ಆಗಿದೆ. ತಗೊಂಡು ಹೋಗೋರು CCಲಿ ಟ್ರಾನ್ಸ್ಫರ್ ಮಾಡ್ಕೊಳೋದು, ಗಾಡಿ ಓಡಿಸೋದು. ಓಕೆ ಓಕೆ ಸರ್, ಇಷ್ಟೇ ಕೆಲಸ ಅವ್ರದ್ದು. ಮ್ಯೂಸಿಕ್ ಸಿಸ್ಟಮ್ ಏನಾದ್ರು ಹಾಕ್ಸಿದ್ರಾ? ಅದೇ ನಾವು ಹಾಕ್ಸಲ್ಲ ಸರ್, ದೊಡ್ಡ ಗಾಡಿ ಅಲ್ಲ. ಹಂಗಾಗಿ ಇನ್ನೂ ಕಮ್ಮಿ ಅಂದ್ರೆ 60,000 ಓಡೋವರೆಗೂ ಇಂಜಿನ್ ಕೆಲಸ ಬರಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ.
100% ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ ಸರ್. ಇದು ಗಾಡಿ 60,000 ಓಡಿಸ್ಬೋದು. ಹಾಂ, ಗಾಡಿ ಇರೋದು ಎಲ್ಲಿ ಸರ್ ಇದು? ಗಾಡಿ ಚಿಕ್ಕಮಗಳೂರು ಡಿಸ್ಟಿಕ್, ಮೂಡಿಗೆರೆ ತಾಲೂಕು. ಹಾಂ, ಒಟ್ಟು ಮೂಡಿಗೆರೆಗೆ ಇರುತ್ತಾ? ಮೂಡಿಗೆರೆಲಿ ಇರುತ್ತೆ. ಯಾವಾಗ ಯಾರೇ ಬರಲಿ ನನ್ನ ಇಂಜಿನ್ ಮೇಲೆ 100% ಗ್ಯಾರಂಟಿ ನಾನು ಕೊಡ್ತೀನಿ. 60,000 ಓಡೋವರೆಗೂ ಇಂಜಿನ್ ಕೆಲ್ಸಕ್ಕೆ ಬರಲ್ಲ. ಮತ್ತು ನಾವು 5-6 ಜನ ಮಾತ್ರ ಸೀಟ್ ಹಾಕೋದು. ದೊಡ್ಡ ಗಾಡಿ ಆದ್ರೂ ಅದಕ್ಕೆ ಇರೋದು 12 ಜನ ಸೀಟ್ ಹಾಕ್ಬೋದು. ಬಟ್ ನಾವು ಅಷ್ಟು ಹಾಕಿಲ್ಲ ಇದುವರೆಗೂ. ಓಕೆ ಓಕೆ ಓಕೆ. ನಾವು ಏನ್ ಜಾಸ್ತಿ ಅಂದ್ರೆ 7 ಜನ ಜಾಸ್ತಿ ಹಾಕಿವಿ ಅಷ್ಟೇ. ಆ ತರ ಗಾಡಿ ನಾವು ಮೇಂಟೈನ್ ಮಾಡ್ಕೊಂಡ್ ಬಂದಿವಿ. ಓಕೆ ಓಕೆ. ಅಂದ್ರೆ ಈ ಫೈನಲ್ ರೇಟ್ 1.20 ಬಂದ್ರೆ ಬಿಡ್ತೀರಾ? 1.20 ಸಹ. ಬೇಕಾದ್ರೆ ತೀರಾ ಬಡವರು ನಾವು ಅದ್ರಲ್ಲೇ ದುಡಿಬೇಕು ಅನ್ನೋರು ಇದ್ರೂ ಕೂಡ ಅವ್ರಿಗೋಸ್ಕರ 2,000 ರೂಪಾಯಿನೂ ಬೇಕಾದ್ರೆ ನಾ ಬಿಡ್ತೀನಿ. ಯಾಕಂದ್ರೆ ಅವರು ದೂರದಿಂದ ಬರ್ತಾರೆ. ಹೌದೌದು. ಯಾಕಂದ್ರೆ ನಾನು ಒಬ್ಬ ಬಡವನೇ, ನಾನೇನ್ ಶ್ರೀಮಂತಲ್ಲ. ನಾನು ಇದು ದುಡ್ದು ನನ್ ಮೇಲೆ ಬಂದಿದ್ದು. ಹಾಗಾಗಿ ನಮ್ಮಂತರೇ ಸಿಕ್ಕಿದ್ರೆ ನಾನು 2,000 ರೂಪಾಯಿ ಅವರು ವಿಶ್ವಾಸದಿಂದ, ನಿಮ್ ಯೂಟ್ಯೂಬ್ ಚಾನಲ್ ವಿಶ್ವಾಸದಿಂದ ನಾನು ಬಿಡ್ತೀನಿ. ಓಕೆ ಸರ್. ಓಕೆ. ಆ ತರ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಅವರು ತಗೋಗಿ ದುಡಿಬೇಕು, ಅವರು ಅದ್ರಲ್ಲಿ ಬೆಳಿಬೇಕು. ಹೌದು ಸರ್. ನಮ್ದು ಆ ತರ. ನಿಮ್ಮಿಂದ ತಗೊಂಡೋದ್ಮೇಲೆ ಅವ್ರು ನಿಮ್ಮನ್ನು ಹಂಗೆ ನಾನೊಬ್ಬ ದುಡ್ಡು ಇಸ್ಕೊಂಡ್ ಚೆನ್ನಾಗಾದ್ರೆ ಅದು ಚಂದಲ್ಲ. ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ನಾಳೆ ಹೋಗ್ತದೆ. ಆದ್ರೆ ಇರುತ್ತಲ್ಲ, ನಮ್ಮ ಮೂಡಿಗೆರೆ ತಾಲೂಕಿಂದ ತಂದಿದೀವಿ ಅನ್ನೋದು ಗಾಡಿನ ಅವ್ರು ಅಲ್ಲಿ ಹೆಸರು ಹೇಳ್ಬೇಕು. ಹೌದೌದು. ಇಂತ ಒಬ್ಬ ವ್ಯಕ್ತಿ ನನ್ ಗಾಡಿ ಕೊಟ್ಟ, ಅಷ್ಟು ಚೆನ್ನಾಗೈತೆ ಅಂತ ಅಲ್ಲಿ ಹೇಳ್ಬೇಕು ಅವ್ರು. ನಮ್ಗೆ ಅದು ಸಾಕು. ಹಂಗಾಗಿ ಕಸ್ಟಮರ್ ಕಳಿಸ್ಕೊಡಿ ಸರ್, ಕಸ್ಟಮರ್ ಕಳಿಸ್ಕೊಡಿ. ನಿಮ್ಗೂ ನಾವು ಕೊಡ್ತೀವಿ. ಅಲ್ಲ ಖಂಡಿತ, ನಾನು ಮಾತ್ಮೇಲೆ ಮುಗೀತು. ಓಕೆ ಸರ್. ಗಾಡಿ ಸೇಲ್ ಆಗಿದ ತಕ್ಷಣನೇ ನಿಮ್ಮ ಒಂದು ಅಕೌಂಟ್ ಏನ್ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತೀನಿ. ಇದು 100%. ಯಾಕಂದ್ರೆ ನಾವ್ ಯಾರನ್ನೂ ಮರೆಯಾಕಲ್ಲ. ಕೇಳಿಸ್ಕೊಂಡ್ರೆ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಿರುತ್ತಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಖಂಡಿತವಾಗ್ಲೂ 60,000 ಕಿಲೋಮೀಟ್ರ್ ಆಗೋವರೆಗೂ ಇಂಜಿನ್ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ಅಂತ ಅವರೇ ಹೇಳ್ತಿದ್ದಾರೆ ವೀಕ್ಷಕರೇ. ಅಷ್ಟು ನೀಟಾಗಿ ಗಾಡಿನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದ್ಸಲ ನೋಡಿ, ನೀವು ಒಂದ್ಸಲ ಡೈರೆಕ್ಟಾಗಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಖಂಡಿತ ಇಷ್ಟ ಆದೇ ಆಗುತ್ತೆ. ಆಮೇಲೆ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಕೇಳಿಸ್ಕೊಂಡ್ರಲ್ಲ ನೀವೇ, ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ತೀರಾ ಬಡವರು ದುಡ್ಕೊಂಡು ತಿನ್ನೋರು ಅಂತ ಹೋದರೆ ಇನ್ನೂ ರೇಟ್ ಕಡಿಮೆ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಒಂದು ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿ ವೀಕ್ಷಕರೇ, ಓಕೆನಾ. ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲಿ, ಫ್ಯಾಮಿಲಿ ಸರ್ಕಲ್ಲಿ ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅವ್ರಿಗೂನ ಶೇರ್ ಮಾಡಿ. ಮತ್ತು ಅವ್ರದ್ದು ಯಾವ್ದಾರ ಗಾಡಿ ಸೇಲ್ಗಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡಿಸಿ ಕೊಡ್ಬೋದಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.